ಇಡಿ ಕೇಸ್ನಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಮತ್ತು ಸಚಿವ ಭೈರತಿ ಸುರೇಶ್ ಅವರಿಗೆ ಇಡಿ ಅವರು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟಿದ್ದರು. ಈ ಸಮನ್ಸ್ ಅನ್ನು ರದ್ದು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿಗಳ ಪತ್ನಿ ಮತ್ತು ಸಚಿವ ಭೈರತಿ ಸುರೇಶ್. ಹೈಕೋರ್ಟ್ ಧಾರವಾಡ ಪೀಠದಲ್ಲಿ ನಡೀತಾ ಇದೆ ವಿಚಾರಣೆ. ಮೂಡಾ ಕೇಸಲ್ಲಿ ಸಿಎಂ ಪತ್ನಿ ಮತ್ತು ಸಚಿವ ಭೈರತಿ ಸುರೇಶ್ಗೆ ಇಡಿ ಅವರು ಸಮನ್ಸ್ ಅನ್ನು ಕೊಟ್ಟಿದ್ದರು. ಈಗ ವಿಚಾರವಾಗಿ ಇಡಿ ಸಮನ್ಸ್ ಅನ್ನು ರದ್ದು ಮಾಡಿ ಅಂತ ಕೋರಿ ಅರ್ಜಿಯನ್ನು ಸಲ್ಲಿಸಿದರು ಸಿಎಂ ಪತ್ನಿ ಮತ್ತು ಸಚಿವ ಭೈರತಿ ಸುರೇಶ್. ಧಾರವಾಡ ಪೀಠದಲ್ಲಿ ನಡೀತಾ ಇದೆ ವಿಚಾರಣೆ. ಪ್ರಕರಣದಲ್ಲಿ ಸಚಿವ ಭೈರತಿ ಪಾತ್ರ ಇಲ್ಲ, ಅವರ ಪರ ವಕೀಲ ಸಿ.ವಿ. ನಾಗೇಶ್ ಹೇಳ್ತಿರೋದು. ಆದರೂ ಇಡಿ ಸಮನ್ಸ್ ನೀಡಿದೆ ಅಂತ ಅವರ ಪರ ವಕೀಲ ಸಿ.ವಿ. ನಾಗೇಶ್ ಅವರು ಹೇಳ್ತಾ ಇದ್ದಾರೆ. 14 ಸೈಟ್ ಅಕ್ರಮ ಆರೋಪ ಇರತಕ್ಕಂಥದ್ದು. ಆದರೆ ಅಪ್ಪ, ತಾತ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರ ಮಾಹಿತಿಯನ್ನು ಕೇಳಿದ್ದಾರೆ. ಇದೆಲ್ಲ ಯಾಕೆ ಅಂತ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಹಾಗೆ ನೋಡೋಕೆ ಹೋದರೆ ಈ ಪ್ರಕರಣದಲ್ಲಿ ಭೈರತಿ ಸುರೇಶ್ ಅವರ ಪಾತ್ರ ಏನೇನೂ ಇಲ್ಲ, ಆದರೂ ಇಡಿ ಅವರು ಸಮನ್ಸ್ ನೀಡಿದ್ದಾರೆ ಅಂತಕ್ಕಂಥದ್ದು ಇವರ ವಾದ. ಆ್ಯಕ್ಚುಲಿ ಆರೋಪ ಇರೋದು 14 ಸೈಟ್ ಬಗ್ಗೆ. ಅದಕ್ಕೂ ಭೈರತಿ ಸುರೇಶ್ಗೂ ಏನು ಸಂಬಂಧ? ಜೊತೆಗೆ ಅಪ್ಪ, ತಾತ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರ ಮಾಹಿತಿಯನ್ನು ಇಡಿ ಯಾಕೆ ಕೇಳಬೇಕು ಅಂತ ಸಿ.ವಿ. ನಾಗೇಶ್ ಅವರು ಈಗ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ವಾದ ಮಾಡ್ತಾ ಇದ್ದಾರೆ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಎಲ್ಲ ಮಾಹಿತಿಯನ್ನು ಕೇಳಿದ್ದಾರೆ. ಇವೆಲ್ಲ ಯಾಕೆ ಕೊಡಬೇಕು ಅಂತಕ್ಕಂಥದ್ದು ಆ ಪ್ರಶ್ನೆ. ಆದರೂ ಇಡಿ ಅವರು ಸಮನ್ಸನ್ನು ಕೊಡ್ತಾ ಇದ್ದಾರೆ. ಈ ಸಮನ್ಸನ್ನು ರದ್ದು ಮಾಡಿ ಅಂತ ಸಿ.ವಿ. ನಾಗೇಶ್ ಅವರ ವಾದ. ಇವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನು ಕೇಳಬೇಕು. ಎಲ್ಲರ ಮಾಹಿತಿನೂ ಕೊಡಿ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ, ಪಾನ್ ಕಾರ್ಡ್ ಕೊಡಿ, ಆಧಾರ್ ಕಾರ್ಡ್ ಕೊಡಿ ಅಂತ ಕೂರ್ತಿದ್ದಾರೆ. ಇದೆಲ್ಲ ಯಾಕೆ ಬೇಕು ಇಡಿ ಅವ್ರಿಗೆ? ಇವೆಲ್ಲ ಯಾಕೆ ಅಂತ ಇವ್ರ ಪ್ರಶ್ನೆ. ನೋಡೋಣ ಆಮೇಲೆ ಸರ್ಕಾರದ ಪರ ಅರವಿಂದ್ ಕಾಮತ್ ಅವರ ವಾದ ಏನಿರುತ್ತೆ ಅಂತ. ಸದ್ಯಕ್ಕೆ ಈಗ ಸಿ.ವಿ. ನಾಗೇಶ್ ಇವರು ಭೈರತಿ ಸುರೇಶ್ ಪರ ವಕೀಲರು ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಧಾರವಾಡ ಹೈಕೋರ್ಟ್ ಧಾರವಾಡ ಪೀಠದಲ್ಲಿ. ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಲ್ಲ ಇವರು. ಯಾಕೆ ನಿಮಗೆ ಇಷ್ಟೆಲ್ಲ ಬೇಕಾಗಿದೆ, ಇದನ್ನೆಲ್ಲ ಯಾಕೆ ಕೇಳ್ತಾ ಇದ್ದೀರಾ, ಕಾನೂನಾತ್ಮಕವಾಗಿ ಇದನ್ನೆಲ್ಲ ಕೇಳೋದು ಸರಿನಾ, ಕಾನೂನಲ್ಲಿ ಬರುತ್ತಾ ಇವೆಲ್ಲ? ಎಲ್ಲರದು ವಂಶವೃಕ್ಷವನ್ನೇ ಕೇಳಿಬಿಟ್ರೆ ಹೆಂಗೆ? ಅದರ ನಡುವೆ ಸಮನ್ಸ್ ಬೇರೆ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಇದ್ದಾರೆ. ಇದೆಲ್ಲ ಯಾಕೆ ಬೇಕು ಅಂತಕ್ಕಂಥದ್ದು ಅವ್ರ ವಾದ. FIRನಲ್ಲಿ ಇರ್ತಕ್ಕಂಥದ್ದು 4 ಜನ, ಆದರೆ ಇಡಿ ಅವರು ಎಲ್ಲರ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. FIRಲಿರೋದು CM, ಅವರ ಪತ್ನಿ ಮಲ್ಲಿಕಾರ್ಜುನ್ ಸ್ವಾಮಿ ದೇವರಾಜ್. ಲಾಕರ್ ಎಲ್ಲಿದೆ, ಪಿತ್ರಾರ್ಜಿತ ಆಸ್ತಿ ಯಾವುದು, ಸಹಚರರ ಮಾಹಿತಿಯನ್ನು ಕೂಡ ಕೇಳಿದ್ದಾರೆ. ಇವೆಲ್ಲ ಯಾಕೆ ಅಂತ ಹೇಳಿ ವಾದವನ್ನು ಮುಕ್ತಾಯಗೊಳಿಸಿದ್ದಾರೆ ಸಚಿವ ಭೈರತಿ ಸುರೇಶ್ ಅವರ ಪರ ವಕೀಲ ಸಿ.ವಿ. ನಾಗೇಶ್. ನೀವು 4 ಜನರ ಮೇಲೆ FIR ಮಾಡಿದ್ದೀರಾ, ಅವರ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ. ಆಕ್ಷೇಪಣೆ ಬಗ್ಗೆ ASG ಅರವಿಂದ್ ಕಾಮತ್ಗೆ ಕೇಳಿದ್ದಾರೆ ಕೋರ್ಟ್ ಅವರು. ಆಕ್ಷೇಪಣೆ ಸಲ್ಲಿಕೆಗೆ ಕಾಲಾವಕಾಶವನ್ನು ಕೋರಿದ್ದಾರೆ ಅರವಿಂದ್ ಕಾಮತ್. ಆಕ್ಷೇಪಣೆ ಬಗ್ಗೆ ASG ಅರವಿಂದ್ ಕಾಮತ್ ಅವ್ರನ್ನ ಕೋರ್ಟ್ ಕೇಳಿದ್ದಕ್ಕೆ, ಹೌದು ಆಕ್ಷೇಪಣೆಗಳಿದೆ, ಆದರೆ ಸಲ್ಲಿಸೋದಕ್ಕೆ ನನಗೆ ಕಾಲಾವಕಾಶ ಕೊಡಿ ಅಂತ ಕೋರ್ಟ್ಗೆ ಅರವಿಂದ್ ಕಾಮತ್ ಅವರು ಕೇಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಈಗ ಬಹುತೇಕ ನನ್ನ ಪ್ರಕಾರ ಕೋರ್ಟ್ ಕಾಲಾವಕಾಶವನ್ನು ಕೊಡುತ್ತೆ. ಈ ವಿಚಾರಣೆ ಇವತ್ತೇ ಏನು ಆರಂಭ ಆಗಿದ್ದಲ್ಲ, ಈ ಹಿಂದೆನೇ ಆಗಿತ್ತು. ಫೆಬ್ರವರಿ 10ನೇ ತಾರೀಕು ತನಕ ಕರಿಬೇಡಿ ಅಂತ ಕೋರ್ಟ್ ಹೇಳಿತ್ತು. ಹಾಗಾಗಿ ಇವತ್ತು ಮತ್ತೆ ಇದು ವಾದ ಪ್ರತಿವಾದಗಳು ಶುರುವಾಗಿದೆ. ಆಕ್ಷೇಪಣೆಯನ್ನು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ASG ಅವರ ಜವಾಬ್ದಾರಿ. ಹಾಗಾಗಿ ಈಗ ಅವರು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶವನ್ನು ಕೇಳಿದ್ದಾರೆ. ಭೈರತಿ ಸುರೇಶ್ ಪರ ವಕೀಲರಾದ ಸಿ.ವಿ. ನಾಗೇಶ್ ಅವರು ಮಾತ್ರ ಎಲ್ಲ ವಿಚಾರಗಳನ್ನು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಎಲ್ಲ ವಿಚಾರವನ್ನು, ಸರ್ 4 ಜನರ ಮೇಲೆ FIR ಆಗಿದೆ, ಅವ್ರು ಬಿಟ್ಬಿಟ್ಟು ಅವ್ರ ತಂದೆ, ತಾಯಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರದು ಮಾಹಿತಿ ಕೇಳ್ತಾ ಇದ್ದಾರೆ. ಯಾಕಿದು, ಇದರ ಅಗತ್ಯತೆ ಏನು ಅಂತಕ್ಕಂಥದ್ದು ಅವರ ಪ್ರಶ್ನೆ. ಆಮೇಲೆ ವಾದವನ್ನು ಮುಕ್ತಾಯಗೊಳಿಸಿದ್ದಾರೆ ಸಿ.ವಿ. ನಾಗೇಶ್ ಅವರು. ಈಗ ಅರವಿಂದ್ ಕಾಮತ್ ಅವರು ವಾದ ಮಂಡನೆ ಮಾಡಬೇಕು, ಆಕ್ಷೇಪಣೆ ಸಲ್ಲಿಸಬೇಕು. ಸುರೇಶ್ ಅವರು 2023ರಲ್ಲಿ ಸಚಿವರಾಗಿರೋದು, ನಗರಾಭಿವೃದ್ಧಿ ಸಚಿವರು. ಸುರೇಶ್ ವಿರುದ್ಧ ಒಂದೇ ಒಂದು ಆರೋಪವೂ ಇಲ್ಲ, ಸಾಕ್ಷ್ಯವೂ ಇಲ್ಲ ಅಂತ ಸಿ.ವಿ. ನಾಗೇಶ್ ಹೇಳ್ತಾ ಇದ್ದಾರೆ. ಈ ಪ್ರಕರಣ ನಡೆದಾಗ
ಭೈರತಿ ಸುರೇಶ್ ಅವರು ಮಂತ್ರಿನೇ ಆಗಿರಲಿಲ್ಲ, ಅವ್ರ ಮೇಲೆ ಯಾರೂ ಸಾಕ್ಷಿನೂ ಹೇಳಿಲ್ಲ. ಹಾಗಾಗಿ ಅವರ ವಿರುದ್ಧ ಯಾಕೆ ತನಿಖೆ ಮತ್ತು ಅವ್ರ ವಿರುದ್ಧ ಅವ್ರನ್ನ ವಿಚಾರಣೆ ಮಾಡೋ ಅವಶ್ಯಕತೆ ಏನು ಅಂತ ಇವ್ರು ಕೇಳ್ತಾ ಇರೋದು. ಇಲಾಖೆಯ ಸಚಿವರಾಗಿರೋದ್ರಿಂದ ಸಮನ್ಸ್ ನೀಡಿರಬಹುದಲ್ಲ ಅಂತ ಜಡ್ಜ್ ಕೇಳಿದ್ದಾರೆ. ಸಮನ್ಸ್ ನೀಡಲಿ, ಆದರೆ ಸುಮ್ಮನೆ ಆರೋಪ ಮಾಡಬಾರ್ದು ಅಂತ ಸಿ ವಿ ನಾಗೇಶ್. ಹೌದು, ನಗರಾಭಿವೃದ್ಧಿ ಇಲಾಖೆ ಮೂಡಾದು ಕೂಡ ನಗರಾಭಿವೃದ್ಧಿ ಇಲಾಖೆ ಅಂಡರ್ನಲ್ಲೇ ಬರುತ್ತೆ. ಹಾಗಾಗಿ ಸಚಿವರಿಗೆ ಸಮನ್ಸ್ ಕೊಟ್ಟಿರ್ಬೋದಲ್ಲ ಅಂತ ಜಡ್ಜ್. ಕೊಡ್ಬೋದು ಸರ್, ಆದರೆ ಆರೋಪಗಳನ್ನ ಮಾಡೋ ಹಾಗಿಲ್ಲ. ಸಮನ್ಸ್ ಕೊಡಲಿ, ಸುಮ್ಮನೆ ಆರೋಪ ಮಾಡಬಾರ್ದು ಅಂತ ಸಿ ವಿ ನಾಗೇಶ್ ಅವರು ಹೇಳ್ತಿರೋದು. ನಟೇಶ್ ಮನೆ ಮೇಲೆ ದಾಳಿ ಮಾಡಿದ್ದು ಕಾನೂನಾತ್ಮಕ ಅಲ್ಲ. ನಟೇಶ್ ಮನೆಯಲ್ಲಿ ವಶಪಡಿಸಿಕೊಂಡ ದಾಖಲೆಗಳು ಕಾನೂನಾತ್ಮಕವಾದದ್ದಲ್ಲ. ನಟೇಶ್ ಹೇಳಿಕೆಯನ್ನು ಇಡಿ ವಜಾ ಮಾಡಿದ್ದಾರೆ. ನೋಡಿ ಎಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಕೋರ್ಟ್ ಮುಂದೆ ಸಿ ವಿ ನಾಗೇಶ್. ಸುರೇಶ್ ವಿರುದ್ಧ ಒಂದೇ ಒಂದು ಆರೋಪ ಇಲ್ಲ, ಸಾಕ್ಷ್ಯವೂ ಇಲ್ಲ ಅಂತ ಸಿ ವಿ ನಾಗೇಶ್ ಅವರು ಹೇಳ್ತಿರೋದು. ಇಲಾಖೆ ಸಚಿವರಾಗಿರೋದ್ರಿಂದ ಅವರಿಗೆ ಸಮನ್ಸ್ ಕೊಟ್ಟಿರ್ಬೋದಲ್ಲ, ಬಟ್ ಇಡಿ ಅವರು ಆರೋಪಗಳನ್ನ ಮಾಡ್ತಿಲ್ಲ. ಆರೋಪ ಬರ್ತಿರೋದು ಹೊರಗಡೆ. ಇವರೇನೋ ಹೆಲಿಕಾಪ್ಟರ್ನಲ್ಲಿ ಹೋದ್ರು, ಮೂಡಾದಲ್ಲಿ ಫೈಲ್ಸ್ಗಳನ್ನೆಲ್ಲ ತಂದರು ಅಂತ ಇವ್ರ ಮೇಲೆ ಆರೋಪ ಇದೆ. ಆದರೆ ಆರೋಪಗಳನ್ನು ಇಡಿ ಮಾಡ್ತಿರೋದಲ್ಲ, ಹೊರಗಡೆ ಜನ ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ಇವರ ವಿರೋಧ ಪಕ್ಷದವರು ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಶ್ರೀವತ್ಸ ಅವರು ಕೃಷ್ಣರಾಜ ಕ್ಷೇತ್ರದ ಶಾಸಕರು ಈ ಆರೋಪವನ್ನು ಮಾಡಿದರು. ಬಿಜೆಪಿಯವರು ಬೇರೆಯವರು ಆರೋಪ ಮಾಡಿದ್ದಾರೆ. ಸದ್ಯಕ್ಕಂತೂ ಈಗ ಬರ್ತಿರೋ ಮಾಹಿತಿಯ ಪ್ರಕಾರ ಸಿ ವಿ ನಾಗೇಶ್ ತಮ್ಮ ವಾದವನ್ನು ಮಂಡಿಸಿ ಮುಗಿಸಿದ್ದಾರೆ. ಕೋರ್ಟ್ ಇವಾಗ ಆಕ್ಷೇಪಣೆ ಸಲ್ಲಿಕೆ ಮಾಡೋಕ್ಕೆ ಅರವಿಂದ್ ಕಾಮತ್ ASG ಅವ್ರನ್ನ ಕೇಳಿದ್ದಾರೆ. ಅವರು ನನಗೆ ಸ್ವಲ್ಪ ಸಮಯ ಕೊಡಿ ಅಂತ ಕೇಳಿದ್ದಾರೆ. ಐ ಥಿಂಕ್ ಇವಾಗ ಅವರು ಸಮಯವನ್ನು ಕೊಡಬಹುದು. ಇದಕ್ಕೂ ಮುನ್ನ ಸಿ ವಿ ನಾಗೇಶ್ ಅವರು ವಾದ ಮಂಡನೆಯನ್ನು ಮಾಡಿ ಮುಕ್ತಾಯಗೊಳಿಸಿದ್ದಾರೆ.